ನನಗೆ ಮೋಸ್ಟ್ ಮೆಮೊರಬಲ್ ಡೇ ಅಂತ ಅಂದ್ಕೊಂಡು ಅವ್ರು ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ನೆಕ್ಸ್ಟ್ ಡೇ ನಾನು ಇಂಪ್ಲಿಮೆಂಟ್ ಮಾಡ್ತಿತ್ತು ಸ್ಟ್ರಾಂಗ್ ಆಗಿ ದೃಢ ನಿರ್ಧಾರ ತಗೊಂಡ್ರೆ ಅವ್ರು ಹೇಳ್ತಕ್ಕಂಥ ವಿಚಾರ ಪ್ರತಿಯೊಬ್ಬರು ನೀವು ನೋಟ್ ಮಾಡಿಕೊಂಡ್ರೆ ಅದನ್ನು ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡಲೇಬೇಕು ಫ್ರೆಂಡ್ಸ್. ಅವಾಗಾದ್ರೆ ಮಾತ್ರ ಈ ಸಾಧನೆ ಬರಲಿಕ್ಕೆ ಸಾಧ್ಯ. ಆಮೇಲೆ ಈ ಮೀಟಿಂಗ್ ಸಾರ್ಥಕತೆ ಬರೋದೇ ಅವಾಗ. ಓಕೆನಾ ಫ್ರೆಂಡ್ಸ್, ಆಗ್ಬೋದಾ? ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ, ಯಾಕಂತಂದ್ರೆ ಅವರು ಪ್ರತಿಯೊಂದು ನಿಮಿಷನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ವೇದಿಕೆನ ನಮ್ಮ ಸ್ಟಾಲ್ವರ್ಡ್ ಪ್ರತಿನಿಧಿ ಬಸವರಾಜ್ ಸರ್ ಅವರಿಗೆ ಇವಾಗ ಕೊಡ್ತಾ ಇದ್ದೀವಿ. ಅವರು ಈ ಒಂದು ಸಭೆ ಉದ್ದೇಶಿಸಿ ಮಾತಾಡೋದು ಕಟ್ತೀವಿ. ಅದೇ ರೀತಿ ಕುಮಾರ್ ವೇದಿಕೆ ಕರ್ಕೊಂಡು ಕೇಳ್ಕೊತೀನಿ. ಇದು ನಮ್ಮ ಸೀನಿಯರ್ ಬಿಸ್ನೆಸ್ ಅಸೋಸಿಯೇಟ್ ರಮೇಶ್ ಅವರು ದೀಪ ಬೆಳಕು ಅಂತ ಕೇಳ್ಕೊತೀನಿ. ವೇದಿಕೆ ಕೊಡು ಪ್ಲೀಸ್. ರಮೇಶ್ ಬನ್ನಿ ಬನ್ನಿ. ಪ್ರವೀಣ್ ಬರಬೇಕು. ಏನು ಮತ್ತು ಅವರ ಅನುಭವ ಏನು, ಯಾಕೆ ಮಾಡ್ತಾರೆ ಅನ್ನೋದನ್ನ ಹೆಚ್ಚಿನ ಮಾತನ್ನ ಅವರಿಂದನೇ ಕೇಳಬೇಕಾಗಿರೋದ್ರಿಂದ ನಾನು ಜಾಸ್ತಿ ವ್ಯಕ್ತಪಡೋದಿಲ್ಲ ಇರೋದ. ಫ್ರೆಂಡ್ಸ್, ಆಲ್ರೆಡಿ 11 ತಿಂಗಳು ಮುಗಿದೋಗಿದೆ. ಕೇವಲ ಇನ್ನು 1 ತಿಂಗಳು ಮಾತ್ರ ಉಳಿದಿರುವಂಥದ್ದು ಈ ಫೈನಾನ್ಷಿಯಲ್ ಇಯರ್ ಮುಗಿಸಲಿಕ್ಕೆ. ಸೊ ಇಂದೆಲ್ಲ ನೋಡಿದಿರೋದು ಈ ಕಳೆದ 11 ತಿಂಗಳಲ್ಲಿ 60% ಬಿಸ್ನೆಸ್ ಆಯ್ತಪ್ಪ ಅಂದ್ರೆ ಈ 1 ತಿಂಗಳಲ್ಲಿ 40% ಬಿಸ್ನೆಸ್ ಮಾರ್ಚಲ್ಲೇ ಬರ್ತಕ್ಕಂಥದ್ದು. ಅಂತ ಒಂದು ಮಾರ್ಚ್ ನಿಮ್ಮ ಕೈಯಲ್ಲಿದೆ, ನೀವು ಸದ್ಬಳಕೆ ಮಾಡ್ಕೋಬೇಕು. ಪ್ಲಸ್ ಅದಕ್ಕೆ ಯಾಕೆ ಹೆಜ್ಜೆ ಇಟ್ಟು ಬಿಸ್ನೆಸ್ ಬರುತ್ತೆ, ಏನು ಪ್ರೇರಣೆ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ದೊಡ್ಡ ಸಾಧಕರನ್ನ ನಿಮ್ಮ ಮುಂದೆ ತಂದು ನಿಲ್ಲಿಸಿದೀವಿ. ಅದು ಅವ್ರ ಮಾತನ್ನ ಕೇಳಿ ಚಾಚು ತಪ್ಪದೆ ಪಾಲಿಸಿ ಅದು ಈ ತಿಂಗಳಲ್ಲಿ ಬ್ರಾಂಚ್ಗಿನ್ನೂ ದೊಡ್ಡ ಪ್ರಮಾಣದಲ್ಲಿ ಬಿಸ್ನೆಸ್ ಅವಶ್ಯಕತೆ ಇರೋದ್ರಿಂದ ಒಂದೇ ಮನವಿ ಮಾಡ್ತಾ ಇದ್ದೀನಿ. ಇಲ್ಲಿ ಇರೋರೆಲ್ಲರೂ ಬಂದಿರೋ ಸ್ಟಾಲ್ ಓಡಿಸ್ತಿದ್ದೀರಿ, ಇದು ಸಾಧಕರೇ ಇದೆ. ನೀವು ನಿಮ್ಮ ಬಗ್ಗೆ ನಿಮ್ಮ ಅಭಿಮಾನ ಇರಲಿ, ನಿಮ್ಮ ಸಾಮರ್ಥ್ಯದ ಬಗ್ಗೆ ನಿಮ್ಗೆ ಅಭಿಮಾನ ಇರಲಿ, ಆ ಸ್ಟ್ರೆಂತ್ ಬಗ್ಗೆ ನಿಮ್ಗೆ ಗೊತ್ತಿರಲಿ. ಇದು ಈ ತಿಂಗಳು ಎಲ್ಲರೂ ಕಡಿಮೆ ಅಂದ್ರೆ 25 ಪಾಲಿಸಿ ಈ ತಿಂಗಳು ಕೊಡ್ಬೇಕಂತ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಒಬ್ಬೊಬ್ಬರು 25 ಪಾಲಿಸಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಫಸ್ಟ್ ಎಸ್ ನಾನು ಮಾಡಬಲ್ಲೆ ಅನ್ನೋದನ್ನ ನಿಮ್ಮ ಮನಸ್ಸಲ್ಲಿ ನೀವು ಇಟ್ಕೊಂಡು ಹೆಜ್ಜೆ ಇಟ್ಟರಪ್ಪ ಅಂದ್ರೆ ಡೆಫಿನೆಟ್ಲಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಪ್ರತಿ ಮೀಟಿಂಗ್ ಅಲ್ಲೂ ನಾನು ಹೇಳ್ತಾ ಇದ್ದೀನಿ, 25 ಪಾಲಿಸಿ ಮಾಡ್ಬೇಕಂದ್ರೆ ಈ ಶಾರ್ಟ್ ಪೀರಿಯಡ್ ಅಲ್ಲಿ 25 ಜನ 30 ಜನ 40 ಜನ ಭೇಟಿ ಆಗ್ಬೇಕಾಗಿತ್ತು. ಅಷ್ಟು ಭೇಟಿಯಾಗಿ ಬಿಸ್ನೆಸ್ ಮಾಡುವಂಥದ್ದು ಸರ್. ಅದಕ್ಕೆ ಕೇಳಿದೆ 550 ಪಾಲಿಸಿ ಈ ವರ್ಷ ಮಾಡಿದ್ರೆ ಸರ್, ಏನಾದರೂ ಗ್ರೂಪ್ ವೈಸ್ ಏನಾದರೂ ಬಿಸ್ನೆಸ್ ಮಾಡಿದ್ರಿ ಅಂತ ಕೇಳಿದೆ. ಇಲ್ಲ ಇಂಡಿವಿಜುವಲ್ ಆಗಿ ಬಿಸ್ನೆಸ್ ಮಾಡಿರೋದು ಅಂತಂದು ಅವ್ರ ಅನುಭವನೂ ಕೇಳಿ ನಾನೇನು 25 ಪಾಲಿಸಿ ಮಾರ್ಚ್ ತಿಂಗಳಲ್ಲಿ ಮಾಡ್ಬೇಕಂತ ನಿಮ್ಗೆ ಕೇಳಿದ್ದೀನಲ್ಲ, ಅದು ಅವ್ರದ್ದು ಟೆಕ್ನಿಕ್ಸ್ ಮತ ಹಾಕೋದು. ಅದ್ರ ಜೊತೆಗೆ ಪ್ರತಿ ಮೀಟಿಂಗಲ್ಲೂ ನಾನು ಹೇಳ್ತಾ ಇದ್ದೀನಿ, ಯಾವ್ದಾರ ಒಂದು ಮನೆ ಬಂದಂಥ ಸಂದರ್ಭದಲ್ಲಿ ಒಂದು 50,000 1 ಲಕ್ಷ ಪ್ರೀಮಿಯಂ ಏನಾದ್ರು ನೀವು ಒಪ್ಪಿಸಿದಾಗ ಅವ್ರಿಗೆ ಒಂದು ಪಾಲಿಸಿ ಕೊಡೋ ಬದಲಿ ಇಡೀ ಕುಟುಂಬಕ್ಕೆ ಗಂಡ ಹೆಂಡತಿ ಮಕ್ಕಳು ಒಂದು ಪರಿವಾರ ಅಂದ್ರೆ ಮೈಕ್ರೋ ಫ್ಯಾಮಿಲಿ ಇದ್ದೇ ಇರೋದು. ಅವ್ರಿಗೆಲ್ರಿಗೂ ಕವರ್ ಮಾಡೋದ್ರ ಮೂಲಕ ಹೆಚ್ಚಿನ ಪ್ರಮಾಣದಲ್ಲಿ ನಂಬರ್ ಆಫ್ ಪಾಯಿಂಟ್ಸ್ ಅನ್ನ ನೀವು ತರಬೇಕಾದ್ರೆ. ಯಾಕಂದ್ರೆ ಈಗ ಕ್ಲಬ್ ಮೆಂಬರ್ ರೀಚ್ ಆಗ್ಲಿಕ್ಕೆ ಕೇವಲ ಒಂದೇ ತಿಂಗಳು ಇರೋದ್ರಿಂದ ಕ್ಲಬ್ ಮೆಂಬರ್ ಆಗದೆ ಇರೋರು ಕ್ಲಬ್ ಮೆಂಬರ್ ಆಗ್ಬೇಕಂತ ಒಂದು ಗುರಿ ಇಟ್ಕೊಂಡು ಮಾರ್ಚ್ ತಿಂಗಳಲ್ಲಿ 25 ಪಾಲಿಸಿ ತಗೊಂಬನ್ನಿ, ಅದು ಹೆಲ್ಪ್ ಆಗುತ್ತದು. ಹಿಂದೆಲ್ಲ ಮಾಡಿದ್ರೆ ಕ್ಲಬ್ ಮೆಂಬರ್ ಪ್ರತಿ ಮೀಟಿಂಗ್ ಅಲ್ಲೇ ಹೇಳಿದ್ರು ಕ್ಲಬ್ ಮೆಂಬರ್ಗೆ ಏನೇನು ಮಾಡ್ಬೇಕು ಅಂತಂದೇಳಿ ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ಅದು ಮಾಡಿದ್ದೆ ಆದ್ರೆ ಈ ಮಾರ್ಚ್ ತಿಂಗಳಲ್ಲಿ ಮಿನಿಮಮ್ 25 ಪಾಲಿಸಿ ಕೊಟ್ಟಿದ್ದೆ ಆದ್ರೆ ನಿಮ್ಮ ಕ್ಲಬ್ ಮೆಂಬರ್ಗೆ ಹೆಲ್ಪ್ ಆಗುತ್ತೆ. ಪ್ಲಸ್ ಮಾರ್ಚ್ ಇಂಥ ಒಂದು ಸ್ಟ್ರಾಂಗ್ ಪೀರಿಯಡ್ ಮಾರ್ಚ್ ಅಲ್ಲಿ ಇರೋದ್ರಿಂದ ನೀವು ಹಾಕುವಂತ ಹೆಜ್ಜೆಗಳು ಜಾಸ್ತಿ ಆಗಬೇಕು. ಮಾತಾಡುವಂಥದ್ದು ಕಸ್ಟಮರ್ ಹತ್ರ ಮಾತಾಡುವಂಥದ್ದು ಜಾಸ್ತಿ ಆಗಬೇಕು. ನಂಬರ್ ಆಫ್ ಕಸ್ಟಮರ್ಸ್ ಜಾಸ್ತಿ ಆಗಬೇಕು, ಕೇಳೋದು ಜಾಸ್ತಿ ಆಗಬೇಕು. ಅದು ಮಾಡಿದ್ದೆ ಆದ್ರೆ 25 ಪಾಲಿಸಿ ಏನಿಲ್ಲ ಖಂಡಿತ ಒಂದೇ ಮನೆಯಲ್ಲಿ 1 ರಿಂದ 2 ಮನೆಯಲ್ಲಿ 25 ಪಾಲಿಸಿ ಮಾಡಿ ಮುಗಿಸಲಿಕ್ಕೆ ಸಾಧ್ಯತೆ ಇದೆ. ದಯವಿಟ್ಟು
ನಿಮಗೆ ಗೊತ್ತಿದೆ ಟೋಟಲ್ ಎಷ್ಟು ಜನ ಪ್ರತಿನಿಧಿಗಳು LIC ಒಳಗೆ ಎಷ್ಟು ಜನ ಪ್ರತಿನಿಧಿಗಳಿದ್ದಾರೆ? ಎಷ್ಟು ಲಕ್ಷ? 14 ಲಕ್ಷ ಜನ ಇದ್ದಾರೆ. 14 ಲಕ್ಷ ಜನದಲ್ಲಿ ನಿಮ್ಮ ಇಡೀ ರಾಜ್ಯದಲ್ಲಿ ಇವರೊಬ್ಬರೇ ನಾರ್ತಿನಲ್ಲೆಲ್ಲ ಇರ್ತಾರೆ. ಇನ್ನು 12 ಜನ ನಾರ್ತಿನಲ್ಲಿದ್ದಾರೆ. 13ನೇ ಸ್ಥಾನದಲ್ಲಿರುವಂಥವರು ನಮ್ಮ ಕರ್ನಾಟಕದ ಬಸವರಾಜ್ ಅಂತ ಹೇಳಕ್ಕೆ ಬಹಳ ಹಾಗೆ ನಮ್ದು ಝೋನ್ ಯಾವುದು? ನಮ್ಮ ಝೋನ್ ಯಾವುದು? ಸೌತ್ ಸೆಂಟ್ರಲ್ ಝೋನ್. ಸೌತ್ ಸೆಂಟ್ರಲ್ ಝೋನ್ ಯಾವ್ಯಾವ ಬರ್ತವೆ? ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ. ಈ 3 ರಾಜ್ಯಗಳ ಸೇರಿ ಪ್ರತಿನಿಧಿಗಳ ಪೈಕಿ 3ನೇ ಸ್ಥಾನದಲ್ಲಿದ್ದಾರೆ. ಮತ್ತು ಸಾರಿ ಕ್ಷಮೆ, ಈ ಕ್ಷಣದ ಮಾಹಿತಿ ಪ್ರಕಾರ ಫಸ್ಟ್ ಕ್ಲೋಸ್ನಲ್ಲಿ ಇರುತ್ತೆ. ಮೊಟ್ಟ ಮೊದಲ ಸ್ಥಾನ ಈ 3 ರಾಜ್ಯಗಳಿಗೆ ಫಸ್ಟ್ ಪ್ಲೇಸ್ ಇದ್ದಾರೆ. ಅವರ ಸ್ವಂತ ಊರು ಬಂದ್ಬಿಟ್ಟು ಅರಸೀಕೆರೆ ಹತ್ರ ಇರುವಂಥ ಅರಳಿಹಳ್ಳಿ ಅಂತೇಳಿ 2003 ರಿಜಿಸ್ಟರ್ ಮಾಡಿದ್ದಾರೆ. ಎಷ್ಟು ಇಸ್ವಿ? 2003. ಸಾಕಷ್ಟು ಜನ ಏಜೆಂಟ್ಸ್ ಅದಕ್ಕಿಂತ ಮುಂಚೆ ತಗೊಂಡಿದ್ದೀವಿ. 2003 ನಂತರ ತಗೊಂಡಿದ್ದಾರೆ. 3 ಹಿಂದೆ ತಗೊಂಡಿದ್ದೀವಿ ನಾವು. ಸ್ವಂತ ಇವರು ಭೀಮನಗೌಡ ಮತ್ತು ರಂಗಮ್ಮ ದಂಪತಿಗಳು ಜನಿಸಿದ ಮಗ ಇವರು. 8,000 ಜನ ಪಾಲಿಸ್ದಾರಿದ್ದಾರೆ. ಎಷ್ಟು ಸಾರಿ MD ಆಗಿದೆ? 20 ಸಾರಿ MD ಆಗಿದೆ ಫ್ರೆಂಡ್ಸ್. 20 ಸಾರಿ MD ಆಗಿದೆ. ಸುಮ್ಮನೆ ಹೇಳ್ಕೊಟ್ಟಿದ್ದೀವಿ ಮೀಟಿಂಗಲ್ಲಿ. 1 ಸಾರಿ MD ಆದರೆ ಎಷ್ಟು ಕಮಿಷನ್, ರಿನಿವಲ್ ಕಮಿಷನ್ ಬರುತ್ತೆ ಅಂತ ಹೇಳಿದ್ದೇವೆ. 1 ಸಾರಿ MD ಆದರೆ ಒಬ್ಬ ಪ್ರತಿನಿಧಿಗೆ ಪರ್ಮನೆಂಟ್ ಆಗಿ ಬರುವ ರಿನಿವಲ್ ಕಮಿಷನ್ ಎಷ್ಟು ಹೇಳಿ? 15,000 ರೂಪಾಯಿ ಪರ್ ಮಂತ್. ಅದು ಹಳೆಯ ಸ್ಲ್ಯಾಬ್ ಪ್ರಕಾರ, ಕಮ್ಮಿ ಪ್ರೀಮಿಯಂ ಇದ್ದಾಗ. ಓಕೆ, ಈಗ ಇನ್ನೂ ಜಾಸ್ತಿ ಇದೆ. ಇದರ ಪ್ರಕಾರ 20 ಸಾರಿ MD ಆಗಿದ್ದಾರೆ ಅಂದರೆ ನೀವು ಊಹೆ ಮಾಡ್ಕೊಳ್ಳಿ, ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅಂದರೆ 1 ವರ್ಷಕ್ಕೆ 15,000 ಕಮಿಷನ್ ಬರೋದಾದ್ರೆ 20,000 MD ಆಗಿದ್ದಾರೆ ಅಂದರೆ ಬರೀ 3 ವರ್ಷ ಬರೀ ರಿನಿವಲ್ ಕಮಿಷನ್ ಬರುತ್ತೆ. ಓಕೆ, ಆಮೇಲೆ 2022 ಒಂದ್ಸರಿ MD ಆಗಿದ್ದಾರೆ. 2023 TOT ಆಗಿದ್ದಾರೆ. ಹಾಲಿ ಈಗಾಗಲೇ MD ಆಗಿದ್ದಾರೆ. ಈ ವರ್ಷ 535 ಪಾಲಿಸಿ ಮಾಡಿದ್ದಾರೆ. ಮತ್ತು ಅವರು ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ವರ್ಷದ ಮೊದಲ ದಿನ ಏಪ್ರಿಲ್ 10ನೇ ತಾರೀಕಿಗೆ ಪೂಜೆ ಮಾಡ್ತೀವಲ್ಲ, 6ನೇ 7ನೇ ತಾರೀಕು ಪೂಜೆ ಮಾಡ್ತೀವಲ್ಲ, ಆ ಮೊದಲ ದಿವಸಕ್ಕೆ 101 ಪಾಲಿಸಿ ಮಾಡ್ತಾರೆ. ಎಷ್ಟು? ಪ್ರತಿ ವರ್ಷ 101 ಪಾಲಿಸಿ ಮೊದಲ ದಿನನೇ ಮಾಡ್ತಾರೆ. ಇಂಥ ಸಾಕಷ್ಟು ಜನ ಅವ್ರಿಗೆ ಬೆಳೆದ ರೀತಿ, ಅವ್ರು ಬಂದ ಹಿನ್ನೆಲೆ ಏನು, ಅವ್ರು ಹೇಗೆ ಇಷ್ಟೆಲ್ಲ ಸಾಧನೆ ಮಾಡಿದ್ರು ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿಲ್ಲ ಫ್ರೆಂಡ್ಸ್, ಸಾಕಷ್ಟು ಜನ ಸ್ನೇಹಿತರಿರ್ಬೋದು, ಅಲ್ಲಿ ಹೊರಗೆ ಕೂತ್ಕೊಂಡು ಒಂದು ಕಾರ್ ಕಾಣ್ತದೆ, ಇನ್ನೋವಾ ಕಾರ್ KA51. ಅವ್ರ ಆಮೇಲೆ ತೋರಿಸ್ಬೋದು KA51 ಇನ್ನೋವಾ ಕಾರ್ ಬಗ್ಗೆ ಹೇಳ್ಬೋದು ಅವರು. ಯಾಕೆಂದ್ರೆ ಫ್ರೆಂಡ್ಸ್, ನಿಮಗೆ ಆರ್ಥಿಕವಾಗಿ ತುಂಬ ಜನ ಸಬಲರಾಗಿದ್ದೀರಿ. ನೀವೇ ಸ್ವಂತಕ್ಕೆ MD ತಗೊಂಡಿರ್ಬೋದು, ನೀವೇ ಸ್ವಂತಕ್ಕೆ ಕಾರ್ ತಗೊಂಡಿರ್ಬೋದು. ಆದರೆ ಯಾರಾದರೂ LIC ತಗೊಂಡಿಲ್ಲಿ ಇನ್ನೋವಾ ಕಾರ್ ಅಂತ ಹೇಳುವಂಥ ಪ್ರತಿನಿಧಿಗಳು ನಮ್ಮಲ್ಲಿ ಯಾರಿಲ್ಲ. ಅಂತ ಒಂದು ದೊಡ್ಡ ಸಾಧನೆ ಮಾಡಿರುವಂಥ ಬಸವರಾಜ್ ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ. ಭಾಳ ಹೆಮ್ಮೆ ಆಗುತ್ತೆ. ಸರ್ ಹೇಳಿದಾಗೆ ಟುಡೇ ಇಟ್ ಇಸ್ ದ ಡೇ ಆಫ್ ಅವರ್ ಬಸವರಾಜ್. ನಾವೆಲ್ಲರೂ ಕೇಳೋಣ, ಅಲ್ಲಿಂದ ಪ್ರೇರಿತರಾಗಿ ನಾವು ಸಹ ಸಾಕಷ್ಟು ಯಶಸ್ಸು ಗಳಿಸೋಣ ಅಂತ ಹೇಳ್ತಾ ವೇದಿಕೆ ಅವ್ರಿಗೆ ಬಿಟ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಮೊನ್ನೆ ಪರಮೇಶ್ವರ ಕೇಳಿದ್ರೆ ದಾವಣಗೆರೆ ಅವ್ರನ್ನ ಕೇಳಿದಾಗ ಬಸವರಾಜ್ ಅಂತ ಕಳಿಸಿ ಏನಾದ್ರು ಒಂದು ಉದ್ಯೋಗ ಆಗೋದು ನನಗೆ ಅವ್ರು ಭಾಳ ನಂಬಿಕೆಯಿಂದ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಏನಾದ್ರು ಒಂದು ಒಳ್ಳೇದಾಗ್ತಿರ್ತಕ್ಕಂಥ ಯಾರು ಅನ್ಯದ ಪಾಸ್ಪೋರ್ಟಾಗಿ ನೀವು 2 ಲಕ್ಷ ರೂಪಾಯಿ ಇರಿ, ಏನಾದ್ರು ಒಂದು ಒಳ್ಳೇದಾಗ್ತಿಲ್ಲ. ಥಿಯರಿ ಮತ್ತು ಪ್ರಾಕ್ಟಿಕಲ್ ಅಂತ ಹೇಳಿದ್ರೆ ಅದೇನಂತ ಹೇಳ್ತೀನಿ. ಯಾಕೆ ನಮ್ಮ ಏಜೆಂಟ್ ಮೈಂಡ್ ಸೆಟ್ ಹಂಗೇನೆ, ಯಾರು ಏನಾರು ಮಾಡಿದ್ರೆ ಅಪ್ಲೈ ಅವ್ನು ಫೀಸ್ ತೊಗೊಂಡ್ಬಿಟ್ರೆ ಏನೋ ಮಾಡಿ ನಾವು ಈ ಥರ ಡಿಮೋಟಿವೇಶನ್ ಕೊಡೋದು ಭಾಳ ಇರುತ್ತೆ. ಇಲ್ಲ ಹೇಳ್ತಾ ಅವನ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಈ ನನ್ನ ಪ್ರಸನ್ನ ಸರ್ ಇದೆಲ್ಲ ಅವರು ಏಜೆಂಟ್ ಆಗಿದ್ದಾಗ ನಾವೆಲ್ಲ ಒಂದೇ ಟೀಮಲ್ಲಿ ಸೇರಿದ್ವಿ. ಬಟ್ ಅವ್ರು ಡೆವಲಪ್ಮೆಂಟ್ ಆಗ್ತಿದ್ರೆ ರಂಗಮ್ಮ ಭೀಮೇಗೌಡ ಅಂತ ನನ್ನ ಒಂದು ಚಿಕ್ಕ ಹಳ್ಳಿ. ಯಾಕೆ ಹೇಳ್ತೀನಿ ಅಂತಂದರೆ ವಿಶ್ವೇಶ್ವರರಾವ್ ಅಂತ ನಿಮಗೆ ಗೊತ್ತಿರಬೇಕು. ಅವ್ರ SDM RM ಕೇಂದ್ರ ಆಗಿ ಬೆಂಗಳೂರಾಗ ಇದ್ದಾರೆ ಅನಿಸುತ್ತೆ. ಅವರ ಪಕ್ಕದೂರವ್ರನ್ನ ಒಬ್ಬ ಏಜೆಂಟ್ ಕಳಿಸಿದ್ರು. ಎಲ್ಲಿ ಮೈಸೂರು ಡಿವಿಷನ್ SDM ಆದಾಗ ಒಂದು ಪ್ರಾಸ್ಪೆಕ್ಟಿವ್ MD ಅಂತ ಹೇಳ್ಬಿಟ್ಟು ಒಂದು ನಡೀತು. ಇಲ್ಲಿ ನಮ್ಮ ಮೈಸೂರು ಡಿವಿಷನಲ್ಲಿ ನಮ್ಮ ಊರನ್ನ ಒಂದು ಚಿಕ್ಕ ಊರು, ಅವನಿಗೆ ಕರೆಂಟ್ ಸಮೇತ ಇಲ್ಲ. ಅವನು ಕರೆಸಿ ನಾನು ಹೇಳಿಸ್ತಿದ್ದೆ. ಅವಾಗಿನ್ನೂ ನಾನು COT ಮಾಡಿಲ್ಲ ಸರಿ ಅಂತೇಳಿ ಕರೆಸಿದ್ರು. ಕರೆಸಿದಾಗ ಆ ವಿಶ್ವೇಶ್ವರ ಅವ್ರು ಬಂದಾಗ ಅವ್ರು ಹೇಳಿದ್ರು ಏನೇನು ವಿಷಯ ಅಂತ ಹೇಳ್ಬಿಟ್ಟು. ನಿಮಗೆ ಸರಿಯಾದ ಮಾಹಿತಿ ಸಿಗಬೇಕು ಅಂದರೆ ಒಬ್ಬೊಬ್ಬ ಏಜೆಂಟನ್ನು ಒಳ್ಳೊಳ್ಳೆ ಸಾಧಕನ ಪರಿಚಯ ಮಾಡಿದ್ರೆ ನಿಜವಾದ ವಿಷಯ ಗೊತ್ತಾಗ್ತದೆ. ನೀವೇನೋ ಹೇಳ್ತಾರೆ ಅಂತಿರಲ್ಲ, ಅದು ಸುಳ್ಳು ನೀವು ತಿಳ್ಕೊಂಡಿರೋದು. ಒಬ್ಬ ಸಾಧಕನ ಹತ್ರ ಒಬ್ಬ ಯಾರು ಕೆಲಸ ಮಾಡ್ತಾನೆ ಅವನ ಹತ್ರ ಮಾತ್ರ ಬರುತ್ತೆ. ಯಾಕೆಂದ್ರೆ ನಿಮಗೆ ಅಡಿಕೆ ಅಂತ ಹೇಳಿ ಅಡಿಕೆ ಕುಯ್ಯಕ್ಕೆ ಕೊಟ್ಟರು ಮಾತ್ರ ನೀವು ಅಡಿಕೆ ಕುಯ್ಯ ಬಿಟ್ರೆ ಹೊಸ ಕೂಲಿ ಒಂದು 500 ರೂಪಾಯಿಗೆ 250 ರೂಪಾಯಿ ಕೊಡ್ತಾರೆ ಅಂದ್ರೆ ಅವ್ರು ಅಡಿಕೆ ಮರ ಎಡಿಸಿ ಮುಂದೆ ವರ್ಷ ವಸ್ತುಗಳನ್ನ ಮಾಡೋಗ್ತಾರೆ. ಡಿಫ್ರೆನ್ಸ್ ಅಷ್ಟೇ ಇರೋದು ಇಲ್ಲಿ. ಸ್ನೇಹಿತರೆ, ನೀವೇನಂತೀರಾ, ಏನೋ ದೊಡ್ಡ ಏಜೆಂಟ್ ಒಬ್ಬ ಸುರಾಜ ಅಂತ ನೀವು ತಿಳ್ಕೊಂಡಿರ್ಬೋದು. ನಾವು 8 ಜನ ಮಕ್ಕಳು. ನಾನು ನಿಮ್ಮ ಏರಿಯಾಗೆ ನನ್ನ ತಂಗಿ ಕೊಟ್ಟಿದ್ದೀನಿ. ಇವ್ರನ್ನ
ಈ ಊರಿಗೆ ಹೆಣ್ಣು ಕೊಡಕ್ಕೆ ನನಗೆ ಮಾತಾಡ್ಸಕ್ಕೂ ಕೂಡ ಭಯ ಇತ್ತು. ಯಾಕೆಂದ್ರೆ ಅಂತ ಏರಿಯಾ ಇದು ನನಗೆ ಗೊತ್ತು. ಬೇರೆ ಹತ್ರ ಬೆಳಿಗ್ಗೆ ಅಂತ ಕೊಟ್ಟಿದ್ದೀನಿ. ಅವರಿಗೆ 8 ಜನ ಮಕ್ಕಳು, 3 ಜನ ಹೆಣ್ಮಕ್ಳು, ನಾವು 5 ಜನ ಗಂಡು ಮಕ್ಕಳು. ನನಗೆ ಮೂಲತಃ 1998-99ರಲ್ಲಿ ನಾನು SLC ಪಾಸ್ ಆದಾಗ ನಮ್ಮ ಹತ್ರ ಮುನ್ನಕರ್ನ ಉಡಾಪೇಟೆಯಲ್ಲಿ ಅಷ್ಟು ಜನ ಮಕ್ಕಳು ಬಡತನ, ತುಂಬ ಬಡತನ. ಅವಾಗ ಒಂದು ಹೆಣ್ಮಗು ಮದುವೆ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಇತ್ತು. ಅಂತ ಪರಿಸ್ಥಿತಿನಲ್ಲಿ ಯಾರೋ ಒಬ್ಬ ಅರಸೀಕೆರೆ ಬಸ್ ಸ್ಟ್ಯಾಂಡ್ ಹೋಗ್ತಾ ಇರುವಾಗ ನಾನು ಸುಮ್ಮನೆ ಏನು ಸಿಗಲ್ಲಪ್ಪ ನನಗೆ ಈಗ ಆ ಥರ ಅಂತೇಳಿ ನನ್ನ ಮನೇಲಿ ದೊಡ್ಡ ಮಗ ನಾನೇ ಆಗಿದ್ದರಿಂದ ಏನ್ ಮಾಡ್ಬಿಟ್ಟು ಸರಿ ಅಂತೇಳಿ ಕರೆದಾಗ ಯಾರೋ ಒಬ್ಬ ರಂಗಪ್ಪ ಅಂತೇಳಿ ಶಾಸ್ತ್ರ ಹೇಳಕ್ ಕರ್ಸಿದ್ರು. ನನ್ನ ಮಗ SLC ಪಾಸ್ ಮಾಡಿದ್ರೆ ಏನ್ ಮಾಡೋಣ ಅಂತ. ಅವ್ನು ಒಂದೇ ಮಗ ಜಮೀನ್ ಜಾಸ್ತಿ ಇದೆ, ಜಾಸ್ತಿ ಆಗಿ ಹೋಗಿ ಏನು ಸಿಗಲ್ಲ ಬಿಟ್ಕೊಡು ಅಂತ ಹೇಳ್ಬಿಡ. ಹಂಗಂತಿದ್ದಾಗ ನಮ್ಮಪ್ಪ ಏನ್ ಮಾಡ್ಬೇಕು, ಮೈಂಡ್ ಸೆಟ್ ಇರ್ತಲ್ವಾ, ನೀನು ಓದಿ ಏನೋ ಅವಾಗೆಲ್ಲ ಬಿಟ್ಕೊಡು ಅಂತಂದ್ರು. ನನ್ನ ಜೊತೆ ಇರೋರೆಲ್ಲ ಮುಂದಕ್ಕೆ ಹೋದ್ರು. ನಾನು ಮನೇಲೇ ಇದ್ದೆ 1 ವರ್ಷ. 1 ವರ್ಷನೂ ಹೊತ್ತಿದ್ದೀನಿ ನಾನು. ಆ 1 ವರ್ಷ ಏನು ಮನೇಲಿ ಉಳ್ಕೊಂಡೆ ಅಷ್ಟು ವರ್ಷನೂ ಅವ್ರು ಹೇಳಿ ಕೆಲಸ ಮಾಡ್ಕೊಂಡು ಹೊತ್ತಿದ್ದೀನಿ. ಅವತ್ತು ನನ್ನ ಹತ್ರ ಕೇವಲ 200 ರೂಪಾಯಿ 300 ರೂಪಾಯಿ ದುಡ್ಡಿದ್ರು ನಾನು ಕಾಲೇಜಿಗೆ ಹೋಗ್ತೀನಿ. 200-300 ರೂಪಾಯಿ ಅವತ್ತು ಅಂಥ ಪರಿಸ್ಥಿತಿ ನನಗಿತ್ತು. ಅಂಥ ಪರಿಸ್ಥಿತಿಯಲ್ಲಿ ಒಬ್ಬ ಶಿವಪ್ಪ ಅನ್ನೋ ವ್ಯಕ್ತಿ 500 ರೂಪಾಯಿ ನನಗೆ ಸಾಲ ಕೊಟ್ಟು ನೆಕ್ಸ್ಟ್ ಇಯರ್ಗೆ ನನ್ನ ಕಾಲೇಜಿಗೆ ಅಡ್ಮಿಷನ್ ಆದ್ವಿ. ಬಟ್ PUC ಫೇಲ್ ಆಯಿತು. ನನ್ನ PUC 3 ಸಲ ಕಟ್ಟಿದ್ರು ಕೂಡ ಇನ್ನೂ ಕೂಡ ಪಾಸ್ ಆಗಿಲ್ಲ. ಅದು ಇವತ್ತು ಕಟ್ಟಿದ್ರು ನಾನು ಪಾಸ್ ಆಗಲ್ಲ PUC. ಅಂಥ ಪರಿಸ್ಥಿತಿಯಲ್ಲಿ ಸುಮ್ಮನೆ ಬಸ್ ಸ್ಟ್ಯಾಂಡ್ ಕೂತಿದ್ದೆ. ಒಬ್ಬ ಮೋಹನ ಅಂತ ಹೇಳ್ಬಿಟ್ಟು ಒಂದು ಬ್ಯಾಚ್ ಅವ್ರಿಗೆ ಫಸ್ಟ್ ಅಡ್ಮಿಷನ್ ಆಗುತ್ತೆ. ಎಲ್ಲರಿಗೂ TCS ಸೀಟ್ ಸಿಕ್ತು. ಅವನೇ ಮಾಡಿದ ಒಬ್ಬ LIC ಕನ್ನಡಿತ ಅಪಾಯಿಂಟ್ TCS ಸೀಟ್ ಸಿಕ್ತು. ಅವ್ನು ಬಿಟ್ಟ. ಮೋಹನ ನಾನು ಏನು ಮಾಡೋಕ್ಕಾಗಲ್ಲ, ನನ್ನ ಇಷ್ಟೇ ನಾನು ಮನೇಲಿ ಬೇಸಾಯ ಇರಬೇಕು ಅನ್ನೋದು. ಅವನೇನು ಮಾಡ್ದ, ಬೇಡ LIC ಏಜೆಂಟ್ ಅಂತ ಅವನೇ ಕಳಿಸಿ LIC ಏಜೆಂಟ್ಸ್ ಆಕಸ್ಮಿಕ ಆಗ್ಬಿಟ್ಟಿದ್ದೆ ಅಷ್ಟೇ. ನಾನೇ ಓದ್ ತಗೋಬೇಕು ಅಂತ ಏನು ತಗೊಂಡಿದ್ದಲ್ಲ. ಬೈ ಮಿಸ್ಟೇಕ್ ಏನು ದೈವ ಕೃಪೆ ಏನೋ ಇವತ್ತು ನನಗೆ 5-6 ಲಕ್ಷ ಕಮಿಷನ್ ಬಂದಿದೆ. ಅವ್ರಿಗೆ 60,000 ರೂಪಾಯಿ ಅವ್ರಿಗೆಲ್ಲರಿಗೂ ಸಂಬಳ ಬಂದಿದೆ. ನಾನು ಇನ್ಕಮ್ ಟ್ಯಾಕ್ಸ್ 7 ಲಕ್ಷ ಕಟ್ಟಿದ ವರ್ಷ. ನನ್ನ ಹತ್ರ 9ನೇ ಕಾರ್ ಇತ್ತು. ನಂದು IS ನಮಗೆಲ್ಲ ಏನು ಕಂಪ್ನಿನಲ್ಲಿ ಮಾರ್ತಿ ಸ್ಟಾರ್ಟ್ ಮಾಡ್ತಾರೆ, ಸ್ಟಾರ್ಟಿಂಗ್ ಟಾಪ್ ಕಾರ್ವರೆಗೂ ತಗೊಂಡು ನೆಕ್ಸ್ಟ್ ಇನ್ನೊಬ್ಬಕ್ಕೆ ಹೋಗಿ ನಾನು ಕಾರ್ 9ನೇ ಕಾರ್ ಇದು. ಹಂಗಂತೇಳಿ ನಾನು ಬೆಳಿಗ್ಗೆ ನೋಡಿದ್ದಲ್ಲ, ಬಟ್ ಮಾರ್ಕೆಟಿಂಗ್ ಮಾಡುವಾಗ ಹೆಂಗಿರ್ಬೇಕು ಅನ್ನೋದಕ್ಕೋಸ್ಕರ ಒಂದು ದಿನ ನಾನು ಎಕ್ಸಾಮ್ ಬರೀತೀನಿ. IRD 2003ರಲ್ಲಿ ಬರುತ್ತೆ. ನನ್ನ ಹತ್ರ ಇದ್ದಿದ್ದು ಹೆಚ್ಚು ಕಮ್ಮಿ ನನಗೆ 50 ರೂಪಾಯಿ ದುಡ್ಡಿರ್ಬೋದು ಅವಾಗ. ಬೈ ಮೀನ್ಸ್ ಏನಾಗ್ಬಿಟ್ಟು ಊಟ ಮಾಡಿಬಿಟ್ಟು ಬಸ್ ಚಾರ್ಜ್ ಕೊಟ್ಟೆ. 12 ರೂಪಾಯಿ ದುಡ್ಡಿದ್ದು ನನ್ನ ಮಧ್ಯಾಹ್ನ ಹೊಟ್ಟೆ ಹಸಿದ್ದು. 5 ರೂಪಾಯಿ 5 ಪೈಸೆ ಒಂದು ಚಾಕ್ಲೇಟ್ ಕೊಡೋರು, ಕೊಬ್ಬರಿ ಚಾಕ್ಲೇಟ್ ಅಂತ ಹೇಳ್ಬಿಟ್ಟು. 4 ಅಡಿ ಕೊಟ್ಟರೆ 5 ಕೊಡೋರು. 4 ಅಡಿ ಕೊಡೋದು ಅಂತ ಹೇಳಿ ಮುಂಚೆನೆ ಮಾಡ್ಕೊಂಡು 1 ರೂಪಾಯಿ ಕೊಟ್ಟು ಚಾಕ್ಲೇಟ್ ತಗೊಂಡೆ. ನಾನು ಯಾವಾಗಲೂ ಚಾಕ್ಲೇಟ್ ತಿಂದು ಎಲ್ಲ ಏನಾದ್ರು ನನಗೆ ಬಟ್ಟಿಗೆ ತಿಂತೆ ಹಂಗಾಗುತ್ತೆ ಹಿಂಗಾಗುತ್ತೆ. ಯಾಕೆಂದ್ರೆ ನನಗೆ ಗೊತ್ತಿತ್ತು ತಿನ್ನಬಾರ್ದು ಅಷ್ಟ ಅಂತೇಳಿ. ಹೊಟ್ಟೆ ತುಂಬ ಊಟ ಮಾಡೋಕೆ ದುಡ್ಡಿಲ್ಲ ಅಂತ. ಅದಕ್ಕೋಸ್ಕರ ಚಾಕ್ಲೇಟ್ನ ಜೋಬಿಗೆ ಹಾಕೊಂಡು ಹಸು ನಿಂಗಿಸ್ಕೊಂಡು ಜೀವನ ಮಾಡ್ತಾ ಇದ್ದೆ. 10 ರೂಪಾಯಿ 20 ರೂಪಾಯಿ ತುಂಬ ಕಷ್ಟ ಇತ್ತು ನನ್ನ ಜೀವನ. 2003ರಲ್ಲಿ ಲಾಸ್ಟ್ ಡೇ IRD ಎಕ್ಸಾಮ್ ಸರ್ಟಿಫಿಕೇಟ್ ಕೊಟ್ಟರು. ಅದು ಯಾರು ನನಗೆ LIC 17 ಮಾರ್ಕ್ಸ್ ಕೊಟ್ಟರೋ ಗೊತ್ತಿಲ್ಲ. ನಾನು ಎಕ್ಸಾಮ್ ಹೆಂಗ್ ಬರ್ದಿಂದಲೂ ಗೊತ್ತಿಲ್ಲ. ಇವತ್ತಿಗೂ 17 ಮಾರ್ಕ್ಸ್ ಬಂದು IRD ಫಸ್ಟ್ ಟೈಮೇ ಪಾಸ್ ಆಗ್ಬೋದು. 2003 10/9/2003ರಲ್ಲಿ ಸರ್ಟಿಫಿಕೇಟ್ ಕೊಟ್ಟಿರ್ತಂದ್ರೆ 5:15ವರೆಗೂ ಇದ್ರೆ ಮಾತ್ರ ಕೊಡೋದು. ನಾನು 5:15ವರೆಗೂ ಇರ್ಬೇಕು ಅಂತಂದ್ರೆ ನನ್ನ ಬಸ್ ದುಡ್ಡಿರೋದು 11 ರೂಪಾಯಿ, ಬಸ್ ಚಾರ್ಜ್ 12 ರೂಪಾಯಿ. ಏನ್ ಮಾಡೋದೀಗ ಅಂತ ಹೇಳ್ಬಿಟ್ಟು ಸರಿಯಿಂದ 5:15ವರೆಗೂ ಸರ್ಟಿಫಿಕೇಟ್ ಇಸ್ಕೊಂಡೆ. ಪೊಲೀಸ್ ಏನ್ ಮಾಡಿದ್ರು, ಬಸ್ ನಮ್ಮೂರಿಗೆ ಹೋಗ್ಬಿಟ್ಟು 10:10ವರೆಗೂ ಹಾಸನ ಬಸ್ ಸ್ಟ್ಯಾಂಡ್ ನಲ್ಲಿ ಸುಮ್ಮನೆ ಕಾಲೇ. ಆಮೇಲೆ ಪೊಲೀಸರು ಯಾರು ಬಿಡಲಿಲ್ಲ. ಗೌರಿ ಪಿಂಟಲ್ಸ್ ಅಂತ ಒಂದು ಪೇಪರ್ ಪ್ರೆಸ್ ಮಿಲ್ಲಿದೆ, ಪ್ರಿಂಟಿಂಗ್ ಪ್ರೆಸ್. ಒಂದು ಟ್ಯಾಕ್ಟ್ರಿ ವಸ್ತು ಪೇಪರ್ ಕಟ್ ಮಾಡಿ ಎಲ್ಲ ಪ್ರೆಸ್ ಅವ್ರನ್ನ ಅಲ್ಲಿ ಸುರಿತಾರೆ. ಬೆಳಿಗ್ಗೆ ತಂದು ಅವ್ರು ಏರ್ಕೊಂಡು ಹೋಗ್ತಾರೆ. ಆ ಪೇಪರ್ ಇದ್ರೊಳಗೆ ನಾಯಿ ಗಿಡದಂತ ಕೇಳಿದ್ರಿ ಅದ್ರೊಳಗೆ ನನ್ನ ಮಲಿಗೆಟ್ಟು ಮೇಲ್ಗಡೆ ಪೇಪರ್ ಮುಚ್ಕೊಂಡು ಬೆಳಿಗ್ಗೆ ಮತ್ತೆ 3 ಗಂಟೆ ರಾತ್ರಿಗೆ ಎದ್ದು ಬಂದು ಬೆಳಿಗ್ಗೆ ಚೇಂಜ್ ಇಲ್ಲ ಅಂತೇಳಿ 11 ರೂಪಾಯಿ ಕೊಟ್ಟು ಬಸ್ ಸ್ಟ್ಯಾಂಡಿಗೆ ಊರಿಗೆ ಹೋಗಿ ತಂದಿದ್ದೀನಿ ನಾನು. ಅಂತ ಪರಿಸ್ಥಿತಿಲಿ ಬಂದ ನಾನು. ಅದು ಗೊತ್ತಿರಲಿ ಅಂತ ಹೇಳಿ ಅಷ್ಟೇ. ಹೆಂಗೇನು ಮತ್ತೆ ಇನ್ನೇನು ಕೆಟ್ಟ ಭಾಷೆ ಬೇಡ ಸ್ನೇಹಿತರೆ. ನಮ್ಮ ತಿಪ್ಪೇಸ್ವಾಮಿಗೂ ಅವ್ರಿಗೇನೋ ಒಂದು ಆಸೆ ಇದೆ, ನನ್ನ ಏಜೆಂಟ್ರು ದೊಡ್ಡ ಏಜೆಂಟ್ ಆಗಿ ಬೆಳೀಲಿ, ಆಲ್ ಇಂಡಿಯಾ ಲೆವೆಲ್ಗೆ ಚೆನ್ನಾಗಿ ಮಾಡಲಿ ಅಂತ ದೃಷ್ಟಿ. ಇವತ್ತಿನ ಒಂದು ಟಾಪಿಕ್ ದುಡ್ಡು ಎಷ್ಟು ಬೇಕು ಅಂತ ಒಂದು ಟಾಪಿಕ್ ಕ್ರಿಯೇಟ್ ಮಾಡೋಣ ಅಂತ ಒಂದು ಐಡಿಯಾ ಮಾಡ್ಕೊಂಡು ಬಂದಿದ್ದೀನಿ. ನಿಮಗೆ ದುಡ್ಡು ಬೇಕಾ ಅಂತ ನಾನು ಕೇಳ್ತೀನಿ. ಯಾಕೆಂದ್ರೆ ನನ್ನ ಸಾರ್ ಹೇಳಿದ್ರು ಬೇಕಾದಷ್ಟು ಅಡಿಗೆ ದೊಡ್ಡಿದ್ದಪ್ಪ ಅವ್ರಿಗೆ ಸಕ್ಕನಾಗಿ ದುಡ್ಡೇ ಬೇಕಿಲ್ಲ ಅಂತ. ಬೇಕಿಲ್ಲ ಸರ್ ದುಡ್ಡು? ಎಷ್ಟು ಬೇಕು ದುಡ್ಡು ಅಂತ ಕೇಳ್ತೀನಿ ಸರ್. ಎಷ್ಟು ಬೇಕು? ಯಾರು ಕಾಪರೇಟ್ ಇರ್ತಾರೆ, ನಿಮ್ಗೆ ತಿಂಗಳಿಗೆ ಎಷ್ಟು ಬೇಕಂತ ಹೇಳಿ ಸರ್. ಅದ್ರಾಗೇನಿದೆ, ಯಾವ ವ್ಯಕ್ತಿ ಗಂಟಲು ಬಿಟ್ಟು ಹೃದಯದಿಂದ ಮಾತಾಡ್ತಾನೋ ಅವನು ಲೈಫಲ್ಲಿ ಸಕ್ಸಸ್ ಆಗ್ತಾನೆ. ಮಾರ್ಕೆಟಿಂಗ್ ವಿಚಾರದಲ್ಲಿ ಇದು ಗೊತ್ತಿರಲಿ ನಿಮಗೆ. ಸೀರಿಯಸ್ ಅಂತ ಹೇಳಿ ನೀವು ಎಲ್ಲ ನಿಮ್ಮ ಮಕ್ಕಳು ಏನ್ ಮಾಡ್ತೀರಾ, ನೀಟು CET ಸ್ಟಾರ್ಟ್ ಆಗಿ ಇವತ್ತಿದೆ ಎಕ್ಸಾಮ್. ನನ್ನ ಮಗನೂ ಕೂಡ PUC ಕನ್ನಡ ಸ್ಟಾರ್ಟ್ ಆಗಿದೆ ಈಗ. ಒಳ್ಳೆ MBBS ಇಂಜಿನಿಯರಿಂಗು ಅದು ಇದೆಲ್ಲ ಓದಿಸ್ಬಿಡ್ತೀರಾ. ಹೈಯೆಸ್ಟ್ ಮೆರಿಟ್ 90 ಮೇಲೆ ಬಂದ್ಬಿಟ್ಟಾನ ಅವನು. ಕಂಪ್ನಿ ಇಂಜಿನಿಯರಿಂಗ್ ಅವಾಯ್ಡ್ ಆಗುತ್ತೆ, ಕಂಪ್ನಿ ಒಳ್ಳೆ ಕಂಪ್ನಿ ಅವನಿಗೆ ಇದಾಗ್ಬಿಡುತ್ತೆ. ಅಲ್ಲಿ ಹೋಗ್ಬಿಟ್ಟು ಎಲ್ಲ ಇಂಪ್ರೂವ್ ಮಾಡ್ತಿರ್ತಾರೆ. ಇಂಪ್ರೂವ್ ಮಾಡ್ಬೇಕಾದ್ರೆ ಆ ವ್ಯಕ್ತಿ ಒಂದು ಕಂಪ್ನಿ ಬಂದಾಗ ನಿಮ್ಗೆ ಸಂಬಳ ಎಷ್ಟು ಬೇಕಪ್ಪ ಅಂತ ಕೇಳ್ತಾರಂತೆ. ಯಾರೋ ಕಂಪ್ನಿ ಓನರು ನಿಮ್ಮ ತಂದೆ ಇಂಜಿನಿಯರ್ ಕರ್ಕೊಂಡಿದ್ದೀವಲ್ಲ, ನಿಮ್ಗೆ ಸಂಬಳ ಎಷ್ಟು ಬೇಕು ಅಂತ ಕೇಳಿದ್ರೆ
98% ಓದಿರ್ತಕ್ಕಂಥ ಇಂಜಿನಿಯರ್ ಸ್ಟೂಡೆಂಟಿಗೆ ಸಂಬಳ ಎಷ್ಟು ಬೇಕು ಅಂತ ಕೇಳಕ್ಕೆ ಮನಸ್ಸಲ್ಲಿ ಒಳ್ಳೆಯದು. ನಾನು PUC ಮೇಲಾಗಿರೋದು. ನಾನು ಹೇಳ್ತೀನಿ ಈ ವರ್ಷ 1 ಕೋಟಿ ಕಮಿಷನ್ ತಗೊಂತೀನಿ 2027 ಫೈನಾನ್ಷಿಯಲ್ ಇಯರ್ಗೆ ಅಂತ. ನೀವೇನು ಅನ್ಕೊಂತೀರಾ? ಸುಮ್ಮನೆ ಹೇಳಿ, ನಾನು ಹೇಳ್ತೀನಿ ಅದು ಏನಾಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. 1 ತಿಂಗಳಿಗೆ ಎಷ್ಟು ಬೇಕು ಅಂತೀರಾ? 5 ಲಕ್ಷ ಬೇಕಂತಾರೆ ಮೇಡಮ್. ಸರ್ ನಿಮಗೆ ಇವ್ರು ಏನ್ ಹೇಳ್ತಾರೆ ಗೊತ್ತಾ ಸರ್? ಒಂದು 50-60 ವರ್ಷ ಆಗಿದೆ. 50-60 ವರ್ಷ ಆಗಿದೆ ಬಸವರಾಜ. 48 ವರ್ಷ ನಿಂಗೆ ಕರ್ಕೊಂಡ್ಬಂದು ನಮ್ಮ ತಿಪ್ಪೇಸ್ವಾಮಿ ಸರ್ ನಿಲ್ಲಿಸ್ಬಿಟ್ಟಾರೆ. ಮಾಡ ಏನಿದ್ರೆ ನಾನು ಏನ್ ಬೇಕಾದ್ರೂ ಮಾಡ್ಬಿಡ್ತಿದ್ದೆ. ಈಗ 50 ವರ್ಷದ ಮೇಲೆ ದಾಟ ಆಗಿರೋ ನನಗೆ ಮಾಡೋಕ್ಕಾಗಲ್ಲಪ್ಪ. ಇವ್ರ ಕ್ವಶನ್ ಅಲ್ವಾ ಸರ್? ರಾಜ್ಕುಮಾರ್ ಅಂತ ಒಬ್ಬ ತುಕಾರಾಮ್ ಅಂತ SIC ಏಜೆಂಟ್ ಕನ್ನಡ ಮದುವೆ ಮಾಡ್ಕೊಟ್ಟಿದ್ದೀನಿ. ನಿಮಗೊಂದು ವಿಡಿಯೋ ಬಂತು ಜೋನಲ್ ಆಫೀಸು ಗ್ರೂಪ್ ಅಲ್ಲಿ ನಮ್ಮ ಸಾರಿಗೂ ಬರೀತೀವಿ ಅಂತ ಕೇಳಿ ನೋಡಿ. 68 ವರ್ಷದ ಒಬ್ಬ ಏಜೆಂಟು 98 ಲಕ್ಷ ನಾನ್ ಪ್ರೀಮಿಯಂ ಬಂದಿದ್ದಾರೆ. ಗೊತ್ತಾ ನಿಮಗೆ? ಯಾಕೆ ಹೇಳ್ತೀನಿ ಅಂತಂದ್ರೆ ಕೆಲಸ ಮಾಡಕ್ಕೆ ಯಾವುದೇ ಕಾರಣಕ್ಕೂ ಏಜ್ ಅಡ್ಡ ಬರಲ್ಲ. ಯಾವಾಗ ನಮಗೆ ವಯಸ್ಸಾಗಿದೆ ಅಂದ್ರೆ 35 ವರ್ಷದವರೆಗೂ ವಯಸ್ಸಾಗುತ್ತೆ. ಮಾನಸಿಕವಾಗಿ ಯಾವಾಗ ನೀವು ಕುಂದಿರ್ತೀರೋ ಅವಾಗ ನಿಮಗೆ ಏಜ್ ಆಗೋದು. ದೈಹಿಕವಾಗಿ ವಯಸ್ಸಾಗಲ್ಲ, ಮಾನಸಿಕವಾಗಿ ಯಾವುದೇ ವ್ಯಕ್ತಿ ಕುಂದಬಾರದು. ಇರ್ಲಿ ಸರ್, ಇವ್ರು ಏನ್ ಯಾಕೆ ಬೇಕು ಎಲ್ಲಿ ಮತ್ತೆಲ್ಲ 1 ಲಕ್ಷ ಸಂಬಂಧಪಟ್ಟು 5-6 ಲಕ್ಷ ಏನೋ ಆಗೋದು. ದೊಡ್ಡ ಕಸ್ಟಮರ್ ಬ್ಯಾಂಕ್ ಅವರೇ ಇನ್ಸೂರೆನ್ಸ್ ಮಾಡ್ತಾರೆ. ಬ್ಯಾಂಕ್ ಅವರೇ ಇನ್ಸೂರೆನ್ಸ್ ಮಾಡ್ತಾರೆ ಸರ್. MDRT COT ಮಾಡಿ ಸಾಧ್ಯ ಇಲ್ಲ. ಯಾಕೆಂದ್ರೆ ನೀವೆಲ್ಲ ಬ್ಯಾಂಕ್ ಇನ್ಸೂರೆನ್ಸ್ ಮಾಡಿ ಅಕೌಂಟ್ ಕೊಟ್ಟಿರ್ತಾರೆ. ಒಂದು ನೀವು ಹುಡುಕಾಡಬೇಕು ಹೋಗಿ ಅವ್ರು 50 ಲಕ್ಷ ಇರೋದ್ರಿಂದ ಅವ್ರು ಅಲ್ಲೇ ಅದು ಕೂಡ ನಾವು ಹೆಂಗೆ ಇದು ಮಾಡೋದು ನಿಮಗೆ ಗೊತ್ತಾ? 5 ಲಕ್ಷ 1,000 ಬೇಕು ಅಂತಂದ್ರೆ ನಿಮಗೆ ಇನ್ಕಮ್ ಟ್ಯಾಕ್ಸ್ 1 ಪಾರ್ಟ್ ಕಟ್ಟಬೇಕು ಅಂತ ಹೇಳ್ತಾರೆ ಅಲ್ಲ ಸರ್? ಅದು ನಮಗೆ ತೊಂದರೆ ಆಗುತ್ತೆ ಸರ್. ಕರೆಕ್ಟಾಗಿ ಹೇಳಿ ಸರ್. ನಿಮ್ಮಲ್ಲಿ ಅವ್ರು ಕೇಳಿ ಕಸ್ಟಮರ್ ಹತ್ರ ನೀವು ಮಾಡಿದ್ರೆ 6ನೇ ದಡ್ಡ ನೀವು ಆಗ್ತಿರುತ್ತೆ. 5 ಜನ ಡಿಮೋಟಿವೇಶನ್ ಮಾಡಕ್ ಮುಂಚೆ ಏನಾರ ತಿರುಗಿದ್ರೆ 6ನೇ ಡಿಮೋಟಿವೇಟರ್ ಆಗ್ತಿರುತ್ತೆ. 5 ಜನ ಸಂಪತ್ಭರಿತವಾದ ವ್ಯಕ್ತಿಗಳ ಜೊತೆ ಸೇರಿದ್ರೆ ನೀವು ಕೂಡ 6ನೇ ಸಂಪತ್ಭರಿತವಾದ ವ್ಯಕ್ತಿ ಆಗ್ತಿರುತ್ತೆ. 5 ಜನ ಸಾಧಕರ ಜೊತೆ ಸೇರಿದ್ರೆ ನೀವು 6ನೇ ಸಾಧಕ ಆಗ್ತಾರೆ ಅಂತ ಹೇಳ್ತಾರೆ. ನಾವ್ ಯಾರ್ಯಾರನ್ನ ವಿಶ್ವಾಸ ಮಾಡ್ತೀವೋ ಅವ್ರ ತರ ನಾವು ಹೋಗ್ತೀವಿ ಅಂತ ಹೇಳ್ತಾರೆ ಸ್ನೇಹಿತರೆ. ಅದಕ್ಕೆ ಬಹಳ ಹುಷಾರಾಗಿರ್ಬೇಕು. ಆಯ್ತು, LIC ಇಷ್ಟೆಲ್ಲ ಹೇಳ್ತಾರೆ ಬಸವರಾಜ್. LIC ಸ್ಟ್ರೆಂತ್ ಇದೆ. ಯಾವ ವ್ಯಕ್ತಿ ನಮ್ಮ ಸ್ಟ್ರೆಂತ್ ಅನ್ನ ತಿಳ್ಕೊಳ್ಳೋದು ಲೈಫಲ್ಲಿ ಯಾವತ್ತೂ ಉದ್ದಾರ ಆಗಲ್ಲ, ಯಾವ ಬಿಸ್ನೆಸ್ ಮಾಡಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ. ಗೊತ್ತಿಲ್ಲ ನಿಮಗೆ, ವಿಚಾರ ತಿಳ್ಕೊಂಡು ಮಾಡಿ ಅಂತ ಹೇಳ್ತೀನಿ. ಇಲ್ಲಿ 5.5%, ಇಲ್ಲಿ 8%, ಇಲ್ಲಿ 10%. ಏನಿದು? ಈಗ LIC ಪಾಲಿಸಿದ ಮಾರ್ಕಿನಪ್ಪ ಎಲ್ಲರೂ. ಯಾವ ವ್ಯಕ್ತಿ LIC ಕೇಳ್ತಾನೋ 12 ಪಾಲಿಸಿ ಏಜೆಂಟ್ ಆಗಿ ಉಳಿತಾರೆ. ಕೋಟಾ ಏಜೆಂಟ್ ಆಗಿ LIC ಕೇಳ ಏಜೆಂಟು ಕೋಟಾ ಏಜೆಂಟ್ ಆಗ್ಬಿಡ್ತಾನೆ. LIC ಪಾಲಿಸಿದ ಮಾರ ಏಜೆಂಟು ಆಲ್ ಇಂಡಿಯಾ ಟಾಪ್ ಅಂದ್ರೆ ಡಿಫರೆನ್ಸ್ ಇಷ್ಟೇ. ವಿಷಯ ಕರೆಕ್ಟ್ ಆಗಿ ಒಂದೇ ಡಿಫರೆನ್ಸ್. ಯಾರು ಕೇಳಿ ಪಾಲಿಸಿದಾನಂತಾನೋ ಅವನು ಕೋಟಾ ಏಜೆಂಟು ನನ್ನ ಪ್ರಕಾರ. ಯಾರು ಮಾರ್ಕನ ಪಾಲಿಸಿನ ಅವನು ಆಲ್ ಇಂಡಿಯಾ ಟಾಪ್ ಏಜೆಂಟ್ ಆಗ್ತಾನೆ. ಅವನು ಸಮೃದ್ಧಿ ಏಜೆಂಟ್ ಆಗ್ತಾನೆ. ನನ್ನ ವಸ್ತು ಬ್ರ್ಯಾಂಡೆಡ್. ಯಾರೋ ನನ್ನ ಅಂತ ಹೇಳ್ತಿದ್ರು. ಒಂದು ಟೀಚರ್ ಟಿ-ಶರ್ಟ್ ಮೇಲೆ ಒಬ್ಬ ಸೆಲೆಬ್ರಿಟಿ ಸೈನ್ ಹಾಕಿ ಆಟೋ ಕೊಡೋದಿಗೆ $2 $200 ಇರೋದ್ರಿಂದ LIC ಏಜೆಂಟ್ ಅಷ್ಟೇ. LIC ಜೊತೆಗಿದೆ. ನಾವು ಕೂಡ ಒಂದು ಬ್ರ್ಯಾಂಡ್ LIC. ನೀವು LIC ಏಜೆಂಟ್ ಅಂತ ಹೋದ್ರೆ ಯಾರು ಬೇಕಾದ್ರೂ ನೋಡಿರ್ತಾರೆ. ಬರೀ ಬಸವಣ್ಣ ಅಂತ ಯಾರು ಕರೀತಾರೆ ಮೇಡಮ್. ಅದಕ್ಕೆ ನಾವು ಬ್ರ್ಯಾಂಡ್ ಅಂತ ಹೇಳ್ತೀವಿ. ಯಾವತ್ತೂ ಪಾಲಿಸಿನ ಮಾರಾಟ ಮಾಡಿ ಅಂತ ಏಜೆನ್ಸಿ ಕೊಟ್ಬಿಟ್ಟಾರೆ. ನಾವು ಬೇಡಬಾರ್ದು, ಮಾರಬೇಕು ಸ್ನೇಹಿತರೆ. ನಾವು ಯಾರಿಗೆ LIC ಮಾಡೋದು? ನಮ್ಮ ಅಕ್ಕನ ಮಗ, ನಮ್ಮ ತಂಗಿ ಗಂಡ, ಅವನು ನಮ್ಮ ನೆಂಟು, ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ ಆಯ್ತಾ, ಅವ್ನು ಓಟ್ ಹಾಕಿ ಪಾಲಿಸ್ಕೊಟ್ಟು ಅವರೆಲ್ಲ ನಮಗೆ ಬೇಗ ನಾನು ಲೈಫಲ್ಲಿ ಯಾರಿಗೆ LIC ಮಾಡೋದು? ನಮ್ಮ ನೆಂಟರುಗಳಿಗೆ ಯಾರಿಗೆ LIC ಕೊಡಲ್ಲ.
ನಿಮ್ಮ ಎಷ್ಟು 12 ಪಾಲಿಸಿ ಮಾಡಿ. ಟಾಪ್ ಪ್ರೀಮಿಯಂ ಇಯಲ್ಲಿ ಎಷ್ಟು ತಂದಿರ? ನಿಮ್ಮೂರಲ್ಲಿ ಹೇಳಿ, ನಾನು ಬೇರೆ ಬರಲ್ಲ. ಎಷ್ಟು ತಂದಿರ ಸರ್? ಹೇಳಿ ಸರ್. ಅದ್ರಾಗೆ 12,000 ಅಂತ ಹೇಳಿ. ನಾನು ಹೇಳ್ತೀನಿ ಏನು ಅಂತ ಹೇಳಿ. ಹೈಯೆಸ್ಟ್ ಪಾಲಿಸಿ ಪ್ರೀಮಿಯಂ ಚನ್ನಗಿರಿನಲ್ಲಿ ತ್ವಾಟದ ಏರಿಯಾ ನಮ್ಮ ಸಾರ್ ಏನೋ ವಿಷಯ ಎಷ್ಟು ತಂದಿರ ಸರ್? 20 ಲಕ್ಷ ತಂದಿರ. ಸಿಂಗಲ್ ಬೆಡನಿಗೆ ನಾನ್ ಸಿಂಗಲ್ ಇಯರ್ಲಿ 20 ಲಕ್ಷ ತಂದಿರ ಅಲ್ವಾ ಸರ್? ಇನ್ನೇ ತಂದಿರ ಸರ್? ಹೇಳಿ ಸರ್. ಏನು ಇನ್ವಾಲ್ವ್ ಆಗಿ ಪ್ಲೀಸ್ ಮಾತಾಡಿ, ಕೇಳ್ತಿದ್ದಾರಲ್ಲ. ವಿಷಯನ ಕಲ್ತು ಮಾತಾಡಿದ ಮಾತ್ರ ನಾನು ಕಡಿಮೆ ಮಾಡಿದೆ ಅಂತ 5 ಲಕ್ಷ 20 ಲಕ್ಷ 1 ಲಕ್ಷ ಈ ಥರ ತಂದಿದ್ರೆ ಅಂತ ಹೇಳಿ ಸರ್. ಇದ್ರಲ್ಲಿ ಕತ್ತು ಪಕ್ಷ ಅಂದ್ರೆ ನಾನು ನಿಮ್ಮೊಂದು ಬೇಜಾರು ಅಷ್ಟೇ. ಅದ್ರಲ್ಲಿ ಏನಿಲ್ಲ ಸರ್. ನಾವು ಬೆಳಗ್ಗೆ ಬಂದು ನೀವು ನಂಬ್ತಿರೋ ನಾನು ಕೆಲಸ ಮಾಡೋ ವೈಖರಿ ಅದು ಬೇಡ ಅಂತ ಹೇಳ್ತೀನಿ ನಾನು. ನಿಮ್ಮೂರಲ್ಲಿ ನಾನು ಇಯರ್ಲಿ 21 ಲಕ್ಷ ಪಾಲಿಸಿ ತಗೊಂಡು ಗೊತ್ತಿರಲಿ ನಿಮಗೆ. ಬೆಳಿಗ್ಗೆ 7:30 ಮನೆ ಕತ್ತಿಂದ ನಾನು 8:30 ಪಾಲಿಸಿ ತಗೊಂಡು ಚೆಕ್ ತಗೊಂಡು ಹೋಗ್ತೀನಿ. ಇವತ್ತು ಕೂಡ ಪಾಲಿಸಿ ರನ್ನಿಂಗ್ ಇದೆ. 2 ಕೋಟಿ ಗಂಟೆಗೆ 1 ಕೋಟಿ ಹೆಣ್ಣಿಗೆ ಸಂಬಂಧಿಸಿದ ಜೀವನ ಸಹ ಪಾಲಿಸಿ ಮಾಡಿದೆ. ನಿಮ್ಮೂರಾಗೆ ಇನ್ನೂ ಪಾಲಿಸಿ ಮಾಡ್ತೀನಿ ನಾನು. ಸೀರಿಯಸ್ ತಗೊಂಡು ಮೇಡಮ್, ನಿಮ್ಮೂರಾಗೆ ಪಾಲಿಸಿ ಕೊಟ್ಟಿಲ್ಲ ಅಂತಲ್ಲ. ನಿಮ್ಮೂರಿಗೆ ಯಾರು ಲೈಸಿ ಮಾಡಿಸ್ತಾ ಇಲ್ಲ ಅಂತ ಹೇಳಿದ್ದಾರೆ. ಬೇರೆ ಏಜೆಂಟ್ ಮುಂದೆ ಪಡ್ಕೊಂಡು ಹೋಗ್ತಾರೆ. ಇಲ್ಲೂ ನೀವೇನಂತೀರಾ? ಸುಮ್ಮನೆ ಬಸವರಾಜ್, ನಿಮಗೇನು ಗೊತ್ತು? ನಮಗಿರೋ ಕಸ್ಟಮರು ನೀವೆಲ್ಲ ಹೇಳಿದ್ರೆ ಬೆಂಗಳೂರಾಗಿದ್ದಾರೆ, ಅಮೇರಿಕಾದಾಗಿದ್ದಾರೆ, US ಇದ್ದಾರೆ. ಇದು ನಿಮ್ಮ ಕಂಪ್ಲೇಂಟ್. ಚನ್ನಗಿರಿಯಲ್ಲಿ ಯಾರಿದ್ದಾರೆ ಕಸ್ಟಮರ್? ಯಾವ ಬಾಂಬೆನೂ ಇಲ್ಲ. ನಿಮ್ಮೂರನ್ನೇ ಅಮೇರಿಕಾ ಹೋಗೋದು, ನಿಮ್ಮೂರನ್ನೇ ಬೆಂಗಳೂರು ಹೋಗೋದು. ಯಾರು ಅಮೇರಿಕಾದಾಗ ಪಾಲಿಸಿ ಮಾಡ್ತೀವಿ ಅಂತ ನಾವು ಹೋಗಿ ನಿಮ್ಮೂರಲ್ಲಿ ಯಾರೋ ಮಗ ಹೋಗ್ತಾನೆ, ಅವ್ನ ಕಾಂಟ್ಯಾಕ್ಟ್ ಆಗ್ತೀವಿ, ಅವ್ನು ಪಾಲಿಸಿ ಮಾಡ್ತೀವಿ ಅಂತೀವಿ. ಅವ್ನ ಅಡ್ರೆಸ್ ಅಂದ್ರೆ USA ಪಾಲಿಸಿ ಮಾಡಿದೆ. ಇವೆಲ್ಲ ಗಿಮಿಕ್ ಏಜೆಂಟ್ ಹೇಳಲ್ಲ ಅಷ್ಟೇ ಸರ್.